ಕರ್ಮಫಲದಾತ ಹಾಗೂ ಶಿಸ್ತಿನ ದೇವರೆಂದೇ ಕರೆಯಲ್ಪಡುವ ಶನಿ ಗ್ರಹವು 2026ರ ಜುಲೈ 27ರಿಂದ ವಕ್ರಿ ಆರಂಭಿಸಿದ್ದಾರೆ. ಈ ವಕ್ರಿ ಸ್ಥಿತಿಯು ಡಿಸೆಂಬರ್ 10, 2026ರವರೆಗೆ ಮುಂದುವರಿಯಲಿದ್ದು, ಎಲ್ಲಾ ರಾಶಿಗಳ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಶನಿಯು ವಕ್ರಿಯಾದಾಗ ಹಳೆಯ ತಪ್ಪುಗಳನ್ನು ಸರಿಪಡಿಸಿ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳಲು ಉತ್ತಮ ಸಮಯ. ಶನಿ ಗ್ರಹವು ಪ್ರತಿ ವರ್ಷ ಕೆಲವು ತಿಂಗಳುಗಳ ಕಾಲ ವಕ್ರಿ ಸ್ಥಿತಿಗೆ ತಲುಪುತ್ತಾರೆ. ಶನಿಯು ಜವಾಬ್ದಾರಿ, ಶಿಸ್ತು, ಕಾನೂನು ಮತ್ತು ಜೀವನ ಶೈಲಿಯನ್ನು ನಿಯಂತ್ರಿಸುವುದರಿಂದ ಕೆಲವು ಪ್ರಮುಖ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ಹಳೆಯ ಅಭ್ಯಾಸಗಳು, ನಿರ್ಬಂಧಗಳು ಮತ್ತು ಕುಟುಂಬದ ವ್ಯವಸ್ಥೆ ಹಾಗೂ ನಿಮ್ಮ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವನ್ನು ಮರುಪರಿಶೀಲಿಸಲು ಇದು ಸೂಕ್ತ ಸಮಯವಾಗಿದೆ. ಶನಿ ನಿಮ್ಮ ಖರ್ಚುಗಳ ನಿಯಂತ್ರಣ, ಉಳಿತಾಯ ಮತ್ತು ಅನವಶ್ಯಕ ಖರ್ಚಿನಿಂದ ದೂರವಿರುವುದನ್ನು ಕಲಿಸಲಿದ್ದಾರೆ. ವೃಷಭ ರಾಶಿ. ಏಕಾದಶ ಭಾವದಲ್ಲಿ ಶನಿ ವಕ್ರಿಯಾಗುತ್ತಿದ್ದಾರೆ. ನಿಮ್ಮ ಆದಾಯ ಮೂಲಗಳನ್ನು ಪುನಃಪರಿಶೀಲನೆ ಮಾಡುವ ಅವಶ್ಯಕತೆಯಿದೆ. ವೃತ್ತಿಪರರು, ಉದ್ಯೋಗಿಗಳು, ವ್ಯಾಪಾರಿಗಳು ತಾವು ಮಾಡುವ ಕಾರ್ಯಗಳಲ್ಲಿ ಹೆಚ್ಚು ಗಮನ ನೀಡಿ ಅವುಗಳಲ್ಲಿ ನಿಖರತೆ ಮತ್ತು ಉತ್ಕೃಷ್ಟತೆಯನ್ನು ಬೆಳೆಸಿ ನಿಮ್ಮ ಆದಾಯ, ಹೂಡಿಕೆಗಳ ಮೇಲೆ ಅವಲೋಕನ ಮಾಡಿಕೊಳ್ಳಬೇಕಾಗುವುದು. ವೃಷಭ ರಾಶಿಯವರ ತಂದೆಯವರಿಗೆ ಪ್ರಮೋಷನ್ ಅಥವಾ ಸ್ಥಾನಮಾನ ದೊರೆಯುವುದು, ನಿಮ್ಮಲ್ಲಿ ಆಲಸ್ಯ, ಸೋಮಾರಿತನ ಬರುವುದು, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಷ್ಟವಾದ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗಬಹುದು. ತಂದೆಯವರ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ಆಹಾರಕ್ಕೆ ಸಮತೋಲನ ಆಹಾರ ಸ್ವೀಕರಿಸಿ. ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಹಳೆಯ ಮಿತ್ರರು ಹೋಗಿ ಹೊಸ ಮಿತ್ರರು ಬರುವರು. ಆರೋಗ್ಯ ಸಮಸ್ಯೆ ಬಾಧಿಸಬಹುದು, ಅದರಿಂದ ನಿಮಗೆ ಆತಂಕ ಏರ್ಪಡಬಹುದು. ಇದರಿಂದ ಕೆಲಸದಲ್ಲಿ ವಿಳಂಬವಾಗುವ ಸಾಧ್ಯತೆಯಿದೆ. ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುವುದು. ಪೆಂಡಿಂಗ್ ಪ್ರಮೋಷನ್ಸ್ ಈಗ ದೊರೆಯಬಹುದು, ಆದರೆ ಇವತ್ತಿನ ಕಾರ್ಯಗಳನ್ನು ಮುಂದೂಡುವ ಮನಸ್ಥಿತಿ ಇರುವುದು. ಮನೆಯಲ್ಲಿ ಹಣಕಾಸಿನ ವಿಷಯದಿಂದಾಗಿ ಅಶಾಂತಿ ನೆಲೆಸುವ ಸಾಧ್ಯತೆಯಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಿರಿ. ಲಾಭ ಸ್ಥಾನದಲ್ಲಿ ವಕ್ರಿ ಆಗುತ್ತಿದ್ದರೂ ಉತ್ತಮ ಕಾಲ. ನೀವು ಅಂದುಕೊಂಡ ಕೆಲಸಗಳು, ವಿಷಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮ ಮಕ್ಕಳಿಗೆ ಸಮಸ್ಯೆಯಾಗುವ ಸಂಭವವಿದೆ. ಗರ್ಭಿಣಿ ಸ್ತ್ರೀಯರು ತಮ್ಮ ಕಡೆ ಹೆಚ್ಚಿನ ಗಮನ ವಹಿಸಬೇಕಾಗುವುದು. ಕೆಲವರು ಮಿತ್ರರನ್ನು ಕಳೆದುಕೊಳ್ಳಬಹುದು. ನಿಮ್ಮ ಹಿರಿಯ ಒಡಹುಟ್ಟಿದವರಿಗೆ ಸಮಸ್ಯೆಯಾಗುವುದು, ಜೊತೆಗೆ ಅವರಿಂದ ನಿಮಗೆ ಸಮಸ್ಯೆ ಆಗಬಹುದು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಂದಗತಿ ಕಾಣುವುದು. ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಿರುವವು. ಪರಿಹಾರ: ದೇವಿ ಪೂಜೆ ವರ್ಷಾಂತ್ಯದವರೆಗೂ ಮಾಡಿ. ಅನಾಥರಿಗೆ ಮತ್ತು ಕೈಲಾಗದವರಿಗೆ ದಾನ ಮಾಡಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.